ಜಕ್ಕಲಿ ಎಸ್ಎಜೆಡಿ ಶಾಲೆಯ 1997-98ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಗದಗ ಜಿಲ್ಲೆ ರೋಣ ತಾಲೂಕು ನರೇಗಲ್ ಸಮೀಪದ ಜಕ್ಕಲಿ ಗ್ರಾಮದಲ್ಲಿ ಜುಲೈ 19ರಂದು ಶನಿವಾರ ಅಂದಾನಪ್ಪ ಜ್ಞಾನಪ್ಪ ದೊಡ್ಮೇಟಿ ಹೈಸ್ಕೂಲ್ನ 1997-98ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ ಬಿಆರ್ ಗದಿಗಿನ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಣ ಪ್ರೇಮಿ ರವೀಂದ್ರ ದೊಡ್ಮೇಟಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಅವರು ಆಗಮಿಸಿದ್ದರು. ಸ್ವಾಗತ ಮಾತುಗಳನ್ನಾಡಿದ ಸುರೇಶ್ ಹಡಪದ್ ಎಲ್ಲಾ ಶಿಕ್ಷಕರನ್ನು ಸ್ವಾಗತ ಮಾಡಿಕೊಳ್ಳುವುದರೊಂದಿಗೆ ಮಾತನಾಡಿದ ಅವರು, ನಮಗೆ ವಿದ್ಯಾದಾನ ಮಾಡಿದ ಎಲ್ಲಾ ಗುರುಗಳನ್ನು ಚಪ್ಪಾಳೆ ಹಾಕುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳುವುದರೊಂದಿಗೆ ಗುರುಗಳನ್ನು ಉತ್ಸಾಹದಿಂದ ಬರಮಾಡಿಕೊಳ್ಳೋಣ ಎಂದು ಸ್ವಾಗತದ ಮಾತುಗಳನ್ನಾಡಿದರು. ಬಳಿಕ ನಿಧನ ಹೊಂದಿದ ಪ್ರಾಥಮಿಕ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಕೆಲವು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳನ್ನಾಡಿದ ರವೀಂದ್ರನಾಥ್ ದೊಡ್ಮೇಟಿ ಅವರು, ಈ ಒಂದು ಗುರುವಂದನಾ ಕಾರ್ಯಕ್ರಮ ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಕೂಡ ಇಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನಸ್ಸು ದೊಡ್ಡದಿದೆ. ಪಾಠ ಮಾಡಿದ ಗುರುಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಶಿಷ್ಯರ ಭವಿಷ್ಯ ರೂಪಿಸುತ್ತಾರೆ, ಜೀವನಕ್ಕೆ ಮಾರ್ಗದರ್ಶಕರಾಗುತ್ತಾರೆ. ಆದರೆ ಇಂದಿನ ಶಿಕ್ಷಣ ಪದ್ಧತಿ ಸಾಕಷ್ಟು ಬದಲಾಗಿದೆ. ಮಕ್ಕಳಿಗೆ ದಂಡಿಸದೆ ಶಿಕ್ಷಿಸದೆ ಪಾಠ ಮಾಡಬೇಕು ಎಂದು ಪಾಲಕರೇ ತಾಕೀತು ಮಾಡುತ್ತಾರೆ. ಇದು ಬೇಸರದ ಸಂಗತಿ ಎಂದು ಹೇಳಿದರು. ವಿದ್ಯಾರ್ಥಿ ಜೀವನದಲ್ಲಿ ನಡೆದು ಬಂದ ಸನ್ನಿವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಜೇಶ್ವರಿ ಇಟ್ಲಾಪುರ, ಸುರೇಶ್ ಹಡಪದ್, ಕವಿತಾ ಲಿಗಾಡಿ, ವಿಜಯಲಕ್ಷ್ಮಿ ಹಿರೇಮಠ್, ಮಾರುತಿ ಬೇವಿನ ಮರದ್ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ನಿವೃತ್ತ ಪ್ರೌಢಶಾಲೆ ಶಿಕ್ಷಕರು ಹಾಗೂ ಆಕಾಶವಾಣಿ ಕಲಾವಿದರಾದ ಸಿಎಂ ವಡಗೇರಿ, ನಿವೃತ್ತ ಶಿಕ್ಷಕ ಟಿಟಿ ದಾಸರ್, ಡಿಬಿ ತಳವಾರ್, ವೀರಣ್ಣ ಮೆಣಸಿನಕಾಯಿ, ಎಟಿ ಗುಳಗಣ್ಣವರ್, ಎಂವೈ ಹಳೆಮನಿ, ಎಸ್ಆರ್ ಬಾಗಲಿ, ಎಸ್ಬಿ ಬಳಗೇರ್, ಎಸ್ಟಿ ಕಳಸಾಪುರ್, ದ್ವಿತೀಯ ದರ್ಜೆ ಸಹಾಯಕರಾದ ಎನ್ಬಿ ಹಿರೇಮನಿ, ಡಿ ದರ್ಜೆ ನೌಕರರಾದ ಅಯ್ಯಪ್ಪ ತಿಲ್ಗರ್, ನಿವೃತ್ತ ಡಿ ದರ್ಜೆ ನೌಕರರಾದ ಎಚ್ವೈ ಮಣ್ಣೊಡ್ಡರ್, ವೀರವ್ವ ರಾಸೊಟ್ಟ ಬಸಪ್ಪನವರ್, ಮಹಾಂತೇಶ್ ತಾಯಪ್ಪ ತಳ್ಳಿಹಾಳ್ ಈ ಎಲ್ಲ ಮಹನೀಯರಿಗೆ 1997-98ನೇ ಸಾಲಿನ ವಿದ್ಯಾರ್ಥಿಗಳಿಂದ ಸನ್ಮಾನಿಸಲಾಯಿತು. ನಿವೃತ್ತ ಚಿತ್ರಕಲೆ ಶಿಕ್ಷಕರು ಎಸ್ಆರ್ ಬಾಗಲಿ 1997-98ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯಾಗಿ ಬ್ಯಾಗ್ ವಿತರಣೆ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಹಳೆಯ ವಿದ್ಯಾರ್ಥಿನಿ ಪ್ರಾಥಮಿಕ ಶಿಕ್ಷಕಿ ರಾಜೇಶ್ವರಿ ಇಟ್ಲಾಪುರ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಎಸ್ಎಚ್ ತಳವಾರ್, ಹನುಮಂತ ತಳವಾರ್, ರಿಯಾಜ್ ಮುಲ್ಲಾ, ಲಾಲಾ ಸಾಬ್ ನದಾಫ್, ಪ್ರಭು ಇರಣುಕಮಠ, ರಾಜೇಶ್ವರಿ ದೊಡ್ಮೇಟಿ, ಶರಣಪ್ಪ ಮಂಗಳಗುಡ್ಡ, ಸುರೇಶ್ ಹಡಪದ್, ದಾಕ್ಷಾಯಣಿ ಗಾಣಗೇರ್, ಜ್ಯೋತಿ ಸಂಕನೂರ್, ಶರಣಪ್ಪ ಬೂದಿಯಾಳ್, ಕವಿತಾ ಲಿಗಾಡಿ, ಕಸ್ತೂರಿ ಇಟಗಿ, ರಾಮಪ್ಪ ತಳವಾರ್, ಸಾವಿತ್ರಿ ಪಾಟೀಲ್, ವಿಜಯಲಕ್ಷ್ಮಿ ಹಿರೇಮಠ್, ಬಸವಣ್ಣವ್ವ ಭಜಂತ್ರಿ, ವೀರಪ್ಪ ಮಾದರ್, ಮಾರುತಿ ಬೇವಿನ ಮರದ, ರೇಣುಕಾ ಜಂಗಣ್ಣವರ್, ದೇವೇಂದ್ರಪ್ಪ ಮಾದರ್, ವನಿತಾ ಜೋಶಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ. ಮೇಡಮ್ ಸ್ವಲ್ಪ ಹೈಟ್ಲಿಂತ್ರ ಹಾಕಿ, ಹೈಟ್ಲಿಂತ್ರ ಎತ್ತರ ಸಾಕಿ. ಈಗ ಎಲ್ಲ ಗುರುಗಳು ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಈ ಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಬಿಆರ್ ಗದೀರ್ ಸರ್, ಮುಖ್ಯೋಪಾಧ್ಯಾಯರು, ಎಸ್ಎಜಿಡಿ ಹೈಸ್ಕೂಲ್ ಸರ್ ಅವರು ತಮ್ಮ 1997-98ನೇ ಸಾಲಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರು
ಮೆರವಣಿಗೆಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಲಿಸಿದ ಗುರುವಿಗೆ ನಾವು ಕಾಣಿಕೆ ಕೊಡಬೇಕು. ಆದ್ರೆ ನಮಗೆ ತುಂಬಾ ಖುಷಿ ಆಯ್ತು. ಈ ಗುರು ವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ಕೆ ಕಾರಣಕರ್ತರಾದಂತ ನಮ್ಮ ಸ್ನೇಹಿತರಾದಂತ ಪ್ರಭು ಆಗಿರ್ಬೋದು, ರಿಯಾಜಿ, ಆಮೇಲೆ ಹನುಮಂತ, ಇವರು ಶ್ರೀ ಮುದ್ದಣ್ಣ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಆಮೇಲೆ ಗುರುಗಳು ಕೂಡ ನಮ್ಗೆ ಇವರು ಗುರುಗಳ ಸರ್ ಆಗಿರ್ಬೋದು, ಅಡಿಯರ್ ಸರ್ ಆಗಿರ್ಬೋದು, ಅಯ್ಯಪ್ಪಣ್ಣ, ಆಮೇಲೆ ನಿಜಲಿಂಗಣ್ಣ, ಮುದುಗಿ ಇವರು ಮುರಿಯಪ್ಪಣ್ಣ, ಆಮೇಲೆ ಹಳೆ ಮನಿ ಸರ್, ಬಾಗ್ಲೆ ಸರ್, ಆಮೇಲೆ ಇವರು ಬೆಳಗ್ಗೆ ಸರ್ ಕೂಡ ತುಂಬಾ ಚೆನ್ನಾಗಿ ನಮ್ಗೆ ಮನ್ಮುಟ್ಟುವಂತೆ ಪಾಠ ಮಾಡಿ ಚೆನ್ನಾಗಿ ನಮ್ಗೆ ಪ್ರೋತ್ಸಾಹ ಕೊಟ್ಟರು. ಯಾರು ಕಲಿಯಕ್ಕಾಗಲ್ಲ. ಹಣ ಆಸ್ತಿ ಏನಾದ್ರೂ ಕಲಿಬಹುದು, ಬಟ್ ವಿದ್ಯೆನ ಕಲಿಯಕ್ ಆಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ ಇವೆಲ್ಲ ಫ್ರೆಂಡ್ಸ್ ಅನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ, ಆದರೆ ಗುರುಗಳು ಉಸಿರು ಇರೋವರೆಗೂ ಹೆಸರು ಉಳಿಸಿಕೊಳ್ಳುವಂತಹ ವಿದ್ಯೆ ಕೊಡುತ್ತಾರೆ. ನೆಕ್ಸ್ಟ್ ಸರ್, ಎಲ್ಲಾ ಸರ್ ನನ್ನ ಏನ್ ಬೇಜಾರು ಮಾಡ್ಕೋಬೇಡಿ, ಯಾರ ಹೆಸರು ಹೇಳಿಲ್ಲ ಅಂತ. ಎಲ್ಲಾ ಸರ್ ನಮಗೆ ಒಂದೇ ಒಂದು ಅಕ್ಷರ ಕಲಿಸಿದರು, ಅವರು ಗುರುಗಳೇ. ತಂದೆ ತಾಯಿ ಕೂಡ ಗುರುಗಳೇ. ಈ ನೆಕ್ಸ್ಟ್ ನಮ್ದು ಕೈರುವಂತ ಎಜುಕೇಶನ್ ಇವಾಗ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಾವು ನೋಡಿ ಒಂದು ಹೊಡೆದ್ರೆ ಯಾಕೆ ಹೊಡಿತಿದ್ರು, ಇವಾಗೆಲ್ಲ ಯಾಕೆ ಹೊಡೆದ್ರು ಅಂತ ಕೇಳ್ತಾರೆ ತಂದೆ ತಾಯಿಗಳು. ಆದ್ರೆ ನಾವು ನಾನು ಇವಾಗಲೂ ಸ್ಕೂಲಿಗೆ ಹೋದ್ರೆ ಹೊಡಿದೆ ಅಂತೀನಿ ನಾನು. ಅಂದ್ರೆ ಹೊಡೆದು ಇದ್ದೇ ಹೊಡೆದೆ ಇದ್ದೇ ಚಳಿ ಚೆನ್ನಾಗಿದ್ದೆ ನವಾಗ ಅಂತ. ಅಂದ್ರೆ ಹೊಡೆದ್ರೆ ಮಕ್ಕಳಿಗೆ ವಿದ್ಯೆ ಶಾಶ್ವತವಾಗಿದ್ದು ನಮ್ಮ ವ್ಯಕ್ತಿತ್ವವನ್ನು ಬೆಳಗಿದರು, ಕೈ ಹಿಡಿದು ಜ್ಞಾನಧಾರೆಯನ್ನು ಹರಿಸಿದವರು, ತಂದೆ ತಾಯಿಗಿಂತ ಮಿಗಿಲಿವರು, ಗುರುವಾಗಿ ನಮ್ಮನ್ನು ಸಲಹುವರು, ಅಕ್ಷರದ ಸೋಹವನ್ನು ಉಣಬಡಿಸಿದವರು, ತಾಯಿ ಶಾರದಾಂಬೆಯನ್ನು ಭಜಿಸುತ್ತಾ ಜ್ಞಾನ ದೀಪಿಕೆಯನ್ನು ಬೆಳಗುವರು. ಇಂತಹ ಗುರುಗಳಿಗೆ ನಮ್ಮ ಕಡೆಯಿಂದ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸರ್, ನಾನು 4ನೇ ಕ್ಲಾಸ್ ಇದ್ದಾಗ ಅವರು ನಮ್ಮ ಊರಿಗೆ ಟೀಚರ್ ಆಗಿ ಬಂದ್ರು. ಎಷ್ಟೇ ಕಳ್ಸೋ ಸರ್ ಅಂತಂದು ಅವರು ನಾವು ಮನೆಗಳು ಇವಕ್ಕಿನ ಜಾಸ್ತಿ ಸರ್ ಹತ್ರನ ಅವರು, ಯಾಕಂದ್ರೆ ಅವರು ಸ್ಕೂಲ್ ಒಳಗನ ಒಂದು ರೂಮ್ನಾಗ ಇದ್ರು. ಈಗ ಎಲ್ಲಾ ಟೀಚರ್ಸ್ ಏನ್ ಮಾಡ್ತಾರಂದ್ರೆ ಫೀಸ್ ತಗೊಂಡು ಎಲ್ಲಾ ಮಕ್ಕಳಿಗೂ ಟ್ಯೂಷನ್ ಹೇಳ್ತಾರ. ಆದ್ರೆ ನಮ್ ಸರ್ ಹಂಗಲ್ಲ, ನಿಮ್ಮನ್ನ ನಿದ್ರೆಯನ್ನ ಎಬ್ಬಿಸಿ ಕುಂದ್ರಿಸಿದ್ರು ನೀವು ಉತ್ತರ ಹೇಳ್ಬೇಕು. ಬಂದಾಗ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿರ್ತಕ್ಕಂತಹ ಫಸ್ಟ್ ನಾನು ನೋಡಿರ್ತಕ್ಕಂಥ ಸರ್ ಅಂದ್ರೆ ಒಳಗೆ ಸರ್ ಅವರು. ಅವರ ಶಿಸ್ತು, ಅವರ ಸ್ಥಿರತೆಯಿಂದ ನನಗೆ ಈಗಲೂ ನನ್ನ ಜೀವನದಲ್ಲಿ ಮರೆಗಿಲ್ಲ. ನಾನು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಶಿಸ್ತನ್ನ ನಾನು ಇನ್ನೂ ಜೀವನದಲ್ಲಿ ಹಾಗೇ ಇದೆ. ನನ್ನ ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ನಾನು ನಮ್ಮ ಶಾಲೆಗೆ ಇರ್ತಕ್ಕಂಥ ಮಕ್ಕಳಿಗೆ, ಆ ಮಕ್ಕಳನ್ನ ಯಾವತ್ತು ನನ್ನ ಮಕ್ಕಳು ಅಂತ ಹೇಳ್ತೀನಿ. ನಾನು ಪ್ರಾಥಮಿಕ ಶಿಕ್ಷಕಿಯಾಗಿ ನನ್ನ ಮಕ್ಕಳು ಎಲ್ಲರೂ ಅಂತಾರೆ, ನಿನ್ ಮಕ್ಕಳೇ ಅಂತ ಇಲ್ಲ ಅಂತಾರೆ. ಇನ್ನು ಅವ್ರು ನನ್ನ ಮಕ್ಕಳೇ. ನಾ ಯಾವ ಕ್ಲಾಸಿಗಿದ್ರು ನನ್ನ ಮಕ್ಕಳು ಎಲ್ಲರೂ ಅದೇ ಹೇಳ್ತಿರ್ತಾರೆ ನನಗೆ. ಈಗ ನಾನು ಇರುತ್ತಾರೆ. ಗುರುಗಳನ್ನ ಹಾಗೂ ತಂದೆ ತಾಯಿಗಳ ಋಣವನ್ನು ತೀರಿಸಲು, ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಮಗೆ ಗುರುವಂದನ ಕಾರ್ಯಕ್ರಮದ ಮೂಲಕ ನಾವು ಒಂದು ಸಣ್ಣ ವಂದನೆಯನ್ನು ಗುರುಗಳಿಗೆ ಸಲ್ಲಿಸಬೇಕೆಂದು ಪ್ರಯತ್ನಿಸಿರುತ್ತೇವೆ. ಹಾಗೂ ನಾವೆಲ್ಲರೂ 1997-98ನೇ ಸಾಲಿನ SSLC ಬ್ಯಾಚಿನವರು ಸೇರಿ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮೀಟಿಂಗ್ ಮಾಡಿ 29/6/2025 ಅನ್ನು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದೆವು. ಯಾವಾಗ ಮಾಡಬೇಕು, ಯಾರ್ಯಾರು ಕರಿಬೇಕು, ಯಾವ ಸರ್ ಕರಿಬೇಕು ಅಂತ ಹೇಳಿ ನೆಕ್ಸ್ಟ್ ಫೈನಲ್ ಆಗಿ ಚರ್ಚೆ ಮಾಡಿ ಅವರು ಕೂಡ ನನಗೆ ಆಟದಲ್ಲಿ ಇವತ್ತು ಅವರು
ನನಗೆ ಚಿಕ್ಕವರಿದ್ದಾಗ ನನಗೆ ಸಪೋರ್ಟ್ ಮಾಡಿರಂತ ಗೊತ್ತಾಗಿದ್ದಿಲ್ಲ, ನನಗೆ ಸಿಟ್ಟು ಬರ್ತಿತ್ತು ಸರ್ ಅನ್ನೋದೇ. ಆದ್ರೆ ಇವತ್ತಿನ ಸಂದರ್ಭದೊಳಗೆ ಅವ್ರನ್ನ ನೆಟ್ಟಿಸ್ಕೋಬೇಕು. ಇವತ್ತು ನಾನು ಆಗಲೇ ಹೇಳಿದಾಗ ಸ್ಟೇಟಲ್ಲಿ ಪಂಚಕುಸ್ತಿಯಲ್ಲಿ ಅನವರತ ದ್ವಿತೀಯ ಸ್ಥಾನ, ಅವ್ರ ಮುಖಾಂತರ ನಾನು ಜ್ವಾಲಿನ್ ಸ್ಪರ್ಧೆಯಲ್ಲಿ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾಗವಹಿಸಿ ನೇಪಾಳದಲ್ಲಿ ನಾನು 3rd ಪ್ಲೇಸ್ ಬಂದೆ. ಹೀಗಾಗಿ ನಾನು ಅದು ಎಲ್ಲ ಬಾಗಲಕೋಟೆ ಜಿಲ್ಲೆಗಿಂತ ಇದು ಮಾಡಿದ್ರೆ ಅವೆಲ್ಲ ಎಕ್ಸ್ಪ್ರೆಷನ್ ಎಲ್ಲ ಪೇಪರ್ ಕಟಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡು ಅದನ್ನು ನೋಡಿ ಮೊನ್ನೆ ಬಿಜಾಪುರ ನಮ್ಮ ಭಾಗದೊಳಗೆ ನಮ್ಮ ಉತ್ತರ ಕರ್ನಾಟಕ ಅವ್ರಿಗೆ ಮಕ್ಕಳಿಗೆ ಅವ್ರನ್ನ ಮೋಟಿವೇಶನ್ ಮಾಡಲಿಕ್ಕೆ ಸ್ಕೂಲ್ಗಳಿಗೆ ಹೋಗ್ತಾರೆ. ಹೋದ್ಮೇಲೆ ಹುಡುಗರಿಗೆ ಇನ್ಸ್ಪೈರ್ ಮಾಡ್ಬೇಕಾದ್ರೆ ಒಳ್ಳೆ ಟೀಚರ್ ಏನು ಮಾಡ್ತಾರೆ, ಪಾಠ ಒಳ್ಳೆಯದು ಹೇಳ್ತಾರೆ. ಇನ್ನೂ ಅವ್ರಿಗಿಂತ ಒಳ್ಳೆ ಟೀಚರ್ ಏನು ಮಾಡ್ತಾರೆ, ಪಾಠ ಹೇಳೋದ್ರ ಜೊತೆಗೆ ಅವ್ರೊಳಗೆ ಮೋಟಿವೇಶನ್ ಮಾಡ್ತಾರೆ, ಇನ್ಸ್ಪೈರ್ ಮಾಡ್ತಾರೆ, ನಿಮ್ಮ ಒಳಗೆ ಶುದ್ಧ ಮಾಡಿಸ್ತಾರೆ. ಅವರು ಮೋಟಿವೇಟರ್, ಅವರು ಒಳ್ಳೆಯ ಶಿಕ್ಷಕರು. ಮತ್ತೊಬ್ಬರು ಶಿಕ್ಷಕರು ಏನು ಮಾಡ್ತಾರೆ, ಹೇಳೋದು ಕಡಿಮೆ, ಜೀವನಕ್ಕೆ ಮಾರ್ಗದರ್ಶನ ಮಾಡ್ತಾರೆ, ಅದು ದೊಡ್ಡ ವ್ಯತ್ಯಾಸ. ಈ ಮೂರು ಕೆಲಸ ಒಬ್ಬೊಬ್ಬರು ಶಿಕ್ಷಕರು ಮಾಡ್ತಾರೆ. ಅದೆಲ್ಲ ಇವರೆಲ್ಲ ಮಾಡಿದ್ದಾರೆ. ನಿಮ್ಗೆಲ್ಲ ಬದುಕಿಗೆ ಬರೀ ಪಾಠ ಹೇಳಿಲ್ಲ, ನಿಮ್ಗೆ ಹೊಡೆದಾರ, ಬೈದಾರ. ಅದಕ್ಕೆ ಅವ್ರು ಬೈದ್ರು ಹೊಡೆದ್ರು ಸಹಿತ ಬೈರಿ ಸರ್ ಅಂತ ಅವ್ರು ನಿಮ್ಗೆ ಸಿಡಿದ ಬಂದು ಯಾರು ಹೊಡೆದಿಲ್ಲ. ಇವತ್ತು ಯಾರ ಹಿಂದೆ ಶಾಲೆಗೆ ಯಾರು ಹೊಡೆದ್ರೆ ಹೊಡೆದಿರ್ತಿದ್ರು, ಈಗ ಹೊಡೆಯೋಕ್ಕಾಗಲ್ಲ. ನನಗೊಮ್ಮೆ ಒಬ್ಬರು ಸರ್ ಶಿಕ್ಷಕರು ಜಿಲ್ಲಾ ಕಲ್ಗಟ್ಟಿ ಒಳಗೆ ಕನೆಕ್ಷನ್ ಕೊಡ್ತಾರೆ. ಇಲ್ಲೇ 3ನೇ ಮಠ ಹೋಗಿದ್ವಿ ಈ ಶಾಲೆ, ಅಲ್ಲೇ ಕಲ್ಗಟ್ಟಿಗೆ ಹೋದಾಗ ನಾನು ಹೊಡೆದಕ್ಕೆ ಉಡಾವಣೆ ಮಾಡಿದ್ವಿ. ಸ್ವಲ್ಪ ಉಗುರು ಕಿದ್ದಿತ್ತು ಸರ್ ಹೊಡೆದಕ್ಕೆ. ಉಗುರು ಕಿದ್ದದಕ್ಕೆ ಮನೆಗೆ ಗೊತ್ತಾಗಲಿಲ್ಲ. ಮನೆಗೆ ಗೊತ್ತಾದ್ಮ್ಯಾಗ ಏನಂತ ಕೇಳಿದ್ರು ಅವರು. ಮನೆಗೂ ಬಡ್ತಿದ್ವು, ಶಾಲೆಗೂ ಬಡ್ತಿದ್ವು, ಬಟ್ ದಾರಿ ಬರ್ತಿದ್ವಿ ನಾವು. ಹಂಗೆ ಕೈ ಬಿಟ್ರೆ ಭಾಳ ಉಡಾತನ ಕೆಡಿ ಬರೀ ಈಶಾಡು ಕೆಡಿ ಈಶಾಡು. ನಾನು 1990 ನಾನು ಈ ಸ್ಕೂಲಿಗೆ ಅಡ್ಮಿಷನ್ ಆಯಿತು. ಫಸ್ಟ್ ಬಂದಾಗ ನಮ್ಮ ಚಿಕ್ಕಪ್ಪರೆಲ್ಲ ಇಲ್ಲೇ ಕಲಿತು ತಮ್ಮ ಒಂದು ಜಾಬ್ ಇರ್ತಾರೆ. ಅದೇ ಅವ್ರು ಕಲಿತಂಥ ಮಾರ್ಗದಲ್ಲಿ ನಾನು ಈ ಶಾಲೆಗೆ ತಂದು ನಾನು ಅಡ್ಮಿಷನ್ ಮಾಡಿಸ್ಕೊಬೇಕು. ನಾನು ಫಸ್ಟ್ ಬಂದಾಗ ಆ ಶಾಲೆ ನೋಡಿದೆ, ನನಗೆ ಅಯ್ಯೋ ಅನಿಸ್ಬೇಕು, ಈ ಶಾಲೆ ಕಲಿಬೇಕು. ನಾನು ಇಂಥ ಶಾಲೆಗಳು ನಾವು ಭಾಳ ಕಲಿಸ್ಬಿಡ್ತೀವಿ. ಆದರೂ ದೇವರ ದಯೆಯಿಂದ ನಾನು ಈ ಶಾಲೆ ನೋಡಿ ಅನಿಸಿಲ್ಲ. ಫಸ್ಟ್ ನಾವು ಗುರುಗಳು ನೋಡ್ಕೊಂಡೆ. ಗುರುಗಳು ನೋಡಿದಾಗ ಫಸ್ಟ್ ಬಂದಾಗ ನಮ್ಮ SP ಗುರುಗಳು ಸರ್ ಅವ್ರ ಒಂದು ಶಾಲೆಗೆ ನಾನು ಕುಂತೆ. ಆದರೆ ಅವ್ರು ಸ್ಟಿಕ್ ನೋಡಿದ್ದೆ, ನಾವು ಒಬ್ಬ ಹುಡುಗ ಬಿಡ್ತಾ ಇದ್ದ ನೋಡಿದ್ರೆ ನಾನು ಮತ್ತೆ ಶಾಲೆ ಬಿಟ್ಟು ಹೋಗ್ಬೇಕಂತ ಮಾಡಿದ್ದೆ. ಆ ಥರ ಹೊಡೆದ್ರು, ಹೆಂಗೆ ಹೊಡೆದ್ರಲ್ಲ, ಈ ಬಡಿಗೆ ಬಳ್ಳಿ ಹೇಳಿದೆ, ಈ ಬಡಿ ನಿಲ್ಸಿಲ್ಲ. ಅವ್ನು ಬಡದ್ರೆ ಗೊತ್ತಿಲ್ಲ ಪಾಪ. ಅವ್ನಿಗೆ ಹೆಂಗೆ ಅನಿಸ್ತಂದ್ರೆ ಅವನು ಅಳ್ತಾನ ಅಥವಾ ಅನ್ನ ಮಾಡ್ತಾನೆ. ಅದನ್ನೆಲ್ಲ ನೋಡಿ ಭಾಳ ಹೆಂಗೆ ಅನಿಸ್ತೆ. ನಾನು ಹೆಂಗಪ್ಪ ಏನು ಮಾಡಿದೆ, ಎಲ್ಲ ಸರ್ ಬಿಡ್ತಾರ ಅಂತ ನೆಕ್ಸ್ಟ್ ಪೀರಿಯಡ್ ಮಾಡಿದೆ. ನಮ್ಮ ಅಳಿಮಣ್ಣ ಸರ್ ಅವರು ರಿಯಾಜ್ ಹೋಗಿ ಲೆಕ್ಕಿ ಬರ್ತಾ ಹೋಗಂದ್ರು. ಕಾಯ್ಕೋಬೇಕಾದಂಥ ಪರಿಸ್ಥಿತಿ ಅಂತ ನಮ್ಮ ಭಾಗ್ಯವನ್ನು ಒದಗಿಸತಕ್ಕಂಥ ನಮ್ಮ ಬಳ್ಗೇರ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ಇದಕ್ಕೆ ಇವರಿಗೆ ಅಲ್ಲಾ ಸಾಬ್ ಅವರವರು ಪ್ರಸ್ತಾಪನೆ ಮಾಡಬೇಕಾಗಿಲ್ಲ, ಅವರಲ್ಲಿ ಕೇಳ್ಕೊಳ್ತೇವೆ. ಇವತ್ತಿನ ದಿವಸ ನಮ್ಗೆ ಪಿ ಸರ್ ನನ್ನ ಎಷ್ಟೋ ಅವ್ರು ನಿಲ್ಲಿಸ್ತಿದ್ರು ನನ್ನ ಎಲ್ಲರ ಸಮ್ಮುಖದಾಗ, ಆದರೂ ಕೂಡ ನಾನು ಅವ್ರ ಮೇಲೆ ಸಿಟ್ಟಿರ್ತಿದ್ದೆ. ಆದರೆ ಇವತ್ತಿನ ದಿವಸ ಅವರ ಆರೋಗ್ಯದಿಂದ ನಾನು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಕಲಚೇತನ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿದ್ದೀನಿ. ಅದು ನನ್ನ ಚಾಂಪಿಯನ್ಶಿಪ್ ಇವತ್ತಿಗೂ ಪಂಚಕುಸ್ತಿಯಲ್ಲಿ ನನ್ನನ್ನು ಸೈಡ್ ಹೋಗುದಿಲ್ಲ ಯಾರು ರಾಜ್ಯದಲ್ಲಿ ಅಂತ ಕೇಳ್ಕೊಳ್ತೀನಿ. ಅದು ಆ ಎಲ್ಲ ನಮಗೆ ಕಲಿಸ್ಕೊಟ್ಟ ಮಾರ್ಗ ಆ ಪಿ ಸರ್ದು. ಆ ಗುರುಗಳಿಗೆ ಸಣ್ಣವಿದ್ದಾಗ ನಾನು ಸಿದ್ಧ ಆಗ್ತಿದ್ದೆ, ಬಟ್ ಅವರ ಕ್ರೆಡಿಟ್ ಬಂದಿದ್ದು ಈಗ ನನಗೆ. ಅದೇ ರೀತಿಯಾಗಿ ವಡಿಗೇರ್ ಸರ್ ಅವರು ಕೂಡ ನಮ್ಗೆ ಸಣ್ಣವರಿದ್ದಾಗ ಅಲ್ಲೆಲ್ಲ ನಮ್ಗೆ ಮಾರ್ಗದರ್ಶಕರಾಗ್ತಿದ್ರು, ಏನೋ ಒಂದು ಬುದ್ಧಿ ಮಾತು ಹೇಳ್ತಾ ಇದ್ರು. ಅವ್ರಿಗೂ ಕೂಡ ನಮಗೆ ನಮ್ಮ ಎಲ್ಲ ಗೆಳೆಯ ಹಾಗೂ